ಪ್ರತಿಯೊಂದು ಹೆಣ್ಮಕ್ಳಿಗೂ ನಮ್ಮ ಕೂದಲು ಉದ್ದ ಇರಬೇಕು, ದಪ್ಪ ಇರಬೇಕು, ಸಿಲ್ಕಿ ಶೈನಿ ಇರಬೇಕಂತ ಭಾಳ ಆಸೆ ಇರುತ್ತೆ ರೀ. ನಾವು ಹೊರಗಡೆ ಎಲ್ಲರೂ ಹೋದಾಗ ನೋಡ್ತೀವಲ್ಲ, ಸೊ ಒಬ್ಬೊಬ್ರು ಕೂದಲು ಇಷ್ಟು ಉದ್ದ ಇರ್ತಾವೆ, ದಪ್ಪು ಕೂಡ ಇರ್ತಾವೆ. ಸೊ ಅವ್ರು ಏನೆಲ್ಲ ಹಚ್ಕೋತಿರ್ಬೋದು, ಏನು ತಿಂತಿರ್ಬೋದು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ನಮ್ಮ ಕೂದಲು ಉದುರೋದು ನಿಲ್ತಾನೆ ಇರೋದಿಲ್ಲ. ಸೊ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಫುಡ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ, ನಮ್ಮ ಒಂದು ಸ್ಕಿನ್ಗೆ. ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತು ರೀ. ನೀವು ನಕಲಿ ಕೂದಲ ತೊಗೊಂಡು ಹಾಕೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಈ ಒಂದು ರೆಮಿಡಿನೇ ಯೂಸ್ ಮಾಡಿದ್ರೆ ಸಾಕು. ನಾವಿಲ್ಲಿ ಆಮ್ಲಾನ ಯೂಸ್ ಮಾಡ್ಲಿಕ್ಕತ್ತೀವಿ. ಈ ಆಮ್ಲ ಬರೀ ಕೂದಲು ಉದುರೋದು ನಿಲ್ಲಿಸೋದಲ್ದೇನೆ ಇದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ನಮ್ಮ ಕೂದಲು ಚಿಕ್ಕೋರಿದ್ದಾಗಲೇ ವಯಸ್ಸಾಗೋಕ್ಕಿಂತ ಮುಂಚೆನೇ ಬೆಳ್ಳಗಾಗ್ತಿದ್ರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಿಕ್ಕೆ ಏನು ಮಾಡಬಾರ್ದು, ಸೊ ಹೋಗಬಾರ್ದ್ರಿ. ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ, ನಿಮ್ಮ ಸ್ಕಿನ್ಗಾಗಲಿ, ನಿಮ್ಮ ಹೇರ್ಸ್ಗಾಗಲಿ, ನಮ್ಮ ಒಂದು ಹೆಲ್ತ್ಗಾಗಲಿ, ಇದನ್ನು ನಾವು ಡಯಟ್ ಒಳಗೂ ಸಹಿತ ಯೂಸ್ ಮಾಡ್ತೀವಿ, ನಮ್ಮ ಕೂದಲಕ್ಕೆ ಯೂಸ್ ಮಾಡ್ತೀವಿ, ನಮ್ಮ ಸ್ಕಿನ್ನಿಗೂ ಕೂಡ ಯೂಸ್ ಮಾಡ್ತೀವಿ. ಈ ಆಮ್ಲದೊಳಗೆ ಸಿ ವೈಟಮಿನ್ಸು ಫುಲ್ ತುಂಬಿ ತುಳುಕ್ತಾವ್ರಿ. ಖರೇನೆ ಇದೊಂದು ಅಮೃತ ಅಂತ ಹೇಳ್ಬೋದು ನಮ್ಮ ಒಂದು ಚರ್ಮಕ್ಕೆ, ನಮ್ಮ ಒಂದು ಕೂದಲಿಗೆ, ನಮ್ಮ ಒಂದು ಹೆಲ್ತ್ಗೆ. ಸೊ ಇದನ್ನು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದರೆ ಇದ್ರೊಳಗೆ ಏನೇನು ಹಾಕಿವಿ ಅಂತ ಗೊತ್ತಾಗುತ್ತೆ. ಸೊ ₹0 ಖರ್ಚು ರೀ. ಖರೇನ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ. ನಾವಿಲ್ಲಿ ಆಮ್ಲ ತೊಗೊಂಡೀವಿ, ಒಂದು 250 ಗ್ರಾಮ್ಗಿಂತ ಹೆಚ್ಚಿನ ಅದಾವ. ಅದನ್ನು ಸ್ವಚ್ಛ ತೊಳ್ಕೊಂಡು ನಾ ಇಲ್ಲಿ ಕಟ್ ಮಾಡ್ಕೊಂಡೇನಿ ರೀ. ನಾ ಇಲ್ಲಿ ಕಟ್ ಮಾಡಿದ್ದೆಲ್ಲ ತೋರಿಸ್ಕೊತ ಕುಂತಿಲ್ಲ, ಯಾಕಂದ್ರೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡ್ಬೇಕಂತ ಭಾಳ ಮುಂದೋಡ್ಸೀನಿ, ಎಡಿಟ್ ಮಾಡಿಲ್ಲ ನಾನು. ಹಾಗಾಗಿ ಇಲ್ಲಿ ಮೊದಲನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಸೊ ನೋಡ್ತಿರ್ಬೋದು, ಮೊದಲನೇ ಎಲ್ಲ ಸ್ವಚ್ಛ ಚಲೋತಂಗೆ ತೊಳ್ಕೊಳ್ರಿ. ಸೊ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಆಮ್ಲ 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 ಅಂದರೆ ಗುಡ್ಡದ ನೆಲ್ಲಿಕಾಯಿ. ಇದು ನಮ್ಮ ಸ್ಕಿನ್ನಿಗೆ, ನಮ್ಮ ಸ್ಕಿನ್ ಏನಾದರೂ ವಯಸ್ಸಾಗೋಕ್ಕಿಂತ ಮುಂಚೆ, ಅಂದರೆ ವಯಸ್ಸಾಗೋಕ್ಕಿಂತ ಮುಂಚೆನೇ ಒಂಥರ ರಿಂಕಲ್ಸ್, ಫೈನ್ ಲೈನ್ಸ್, ಗುಳ್ಳೆ ಇದೆಲ್ಲ ಬಂದುಬಿಟ್ಟಿರುತ್ತೆ. ಆಮೇಲೆ ನಾವು ಅದನ್ನು ರಿಮೂವ್ ಮಾಡೋಕ್ಕೆ ಹೋಗಿ ನಾವು ಪಾರ್ಲರ್ಗೆ ಹೋಗ್ತೀವಿ, ಅಲ್ಲಿಂದ ಇನ್ನೂ ಸ್ವಲ್ಪ ಮುಖಾನ ಕೆಡಿಸ್ಕೊಂಬರ್ತೀವಿ. ಇದೆಲ್ಲ ಮೆಡಿಸಿನ್ ಎಲ್ಲ ಹಾಕಿ ಏನೇನೆಲ್ಲ ಮಾಡ್ತಾರೆ. ಸೊ ನಿಮಗೆ ಏನು ಮಾಡೋದು ಬ್ಯಾಡ್ರಿ, ಜಸ್ಟ್ ಈ ಒಂದು ರೆಮಿಡಿನೇ ಯೂಸ್ ಮಾಡ್ಕೊಂಡು ಬರ್ರಿ ನೀವು ಸಾಕು. ನಿಮ್ಮ ಕೂದಲು ಎಕ್ಸ್ಟೆನ್ಷನ್ ಮಾಡಿಸ್ಕೋದು, ರೀಬಾಂಡಿಂಗ್, ಅದನ್ನು ಸಿರಮ್ ಹಚ್ಕೊಳ್ಳೋದು, ಇದು ಸಿರಮ್ ಏನು ಬೇಡ. ಜಸ್ಟ್ ಲೈಕ್ ಇದನ್ನು ಮಾಡಿರಿ. ನೀವು ಯಾವ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಏನು ಬೇಡ. ಜಸ್ಟ್ ಇದನ್ನು ಯೂಸ್ ಮಾಡಿರಿ. ವಾರದೊಳಗೆ ನಿಮಗೆ ರಿಸಲ್ಟ್ ಬರಲಿ, ಜಸ್ಟ್ ಒಂದು 3 ಡೇಸ್ ಒಳಗೆ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ. ಬಟ್ ಇದನ್ನು ಕಂಟಿನ್ಯೂ ಮಾಡಿದ್ರೆ ಅಂದರೆ ವಾರದಾಗ ವಿಸಿಬಲ್ ಆಗಿರುವಂಥ ಹೌವಾರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾ ಇಲ್ಲಿ ಕಟ್ ಮಾಡಿರುವಂಥ ಆಮ್ಲನ ಎಲ್ಲ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಕರಿಬೇವು ತೊಗೊಂಡಿವಿ. ಕರಿಬೇವು ಬಗ್ಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಹೇಳ್ಕೊತಾ ಕುಂದ್ರಂಗಿಲ್ಲ ರೀ. ನಿಮಗೆ ಬೇಕಂದ್ರೆ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ. ಆಲ್ರೆಡಿ ನಾನು ಎಲ್ಲ ವಿಡಿಯೋ ಒಳಗೂ ನಾನು ಹೇಳಿರ್ತೀನಿ. ಸೊ ಜಾಸ್ತಿ ಹೇಳ್ಕೊತಾ ಕುಂತ್ರೆ ಇಲ್ಲಿ ಎಲ್ಲರಿಗೂ ಕೇಳೋಷ್ಟೇ ಟೈಮು ಪೇಷನ್ಸ್ ಇರೋಂಗಿಲ್ಲ. ಸೊ ಕರಿಬೇವು ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ವರ ರೀ. ಇದು ನಮಗೆ ಸ್ಕಿನ್ಗೆ, ನಮ್ಮ ಹೇರ್ಗೆ, ನಮ್ಮ ಒಂದು ಹೆಲ್ತ್ಗೆ ಭಾಳ ಒಳ್ಳೆಯದು. ಇದನ್ನು ಬೆಳಗ್ಗೆ ಅದು ಖಾಲಿ ಹೊಟ್ಟೆಲಿ ಒಂದು 5 ರಿಂದ 6 ಎಲೆ ತಿನ್ಕೊತ ಬಂದರೂ ಸಹಿತ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಒಂದು ಹಿಡಿ ತೊಗೊಂಡು ಅದನ್ನೆಲ್ಲ ಚಲೋತ್ತಿಗೆ ಮೊದಲು ತೊಳೆದಿಟ್ಕೊಂಡಿದ್ದೆ, ಅದನ್ನು ಆರಿಸ್ಕೊಂಡು ಇದಕ್ಕೆ ಹಾಕೊಂಡೇನಿ ರೀ ಮಿಕ್ಸಿಗೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲೇ ಒಂದು 2 ರಿಂದ 3 ಸ್ಪೂನ್ ಜೀರಿಗೆ ತೊಗೊಂಡೀನಿ. ಜೀರಿಗೆ ನಮ್ಮ ಒಂದು ಡೈಜೆಷನ್ಗೆ ಭಾಳ ಒಂದು ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು ರೀ. ಇದನ್ನು ನಾವು ಆಯುರ್ವೇದಿಕ್ ಒಳಗೆ ಮೆಡಿಸಿನ್ನಾಗಿ ಯೂಸ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡೀನಿ. ಯಾರಿಗೆ ಗೊತ್ತಿರೋದಿಲ್ಲ ಹೋಗಿ ಒಂದ್ಸಾರಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು. ಸೊ ನಾನು ಮೊದಲೇ ಹೇಳಿದೆ ನಿಮಗೆ, ಇಲ್ಲಿ ನಾನು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಹೇಳೀನಿ ಅಂಥೇಳಿ ನಾನು ಇಲ್ಲಿ 2 ರಿಂದ 3 ಸ್ಪೂನ್ ಜೀರಿಗೆಯನ್ನು ತೊಗೊಂಡೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಪೆಪ್ಪರ್ ಕಾಳು ಅಂದರೆ ಕರಿಮೆಣಸಿನ ಕಾಳು ತೊಗೊಂಡಿವಿ. ಕರಿಮೆಣಸಿನ ಕಾಳು ಅಷ್ಟೇ ನಮ್ಮ ಡಯಟ್ ಒಳಗೆ ನಾವು ಭಾಳ ಯೂಸ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ಕರಿಮೆಣಸಿನ ಕಾಳು ಭಾಳ ಒಳ್ಳೆಯದು ಹೆಲ್ತ್ಗೆ, ನಮ್ಮ ಕೂದಲಿಗೆ ಸಹಿತ. ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಶೇರ್ ಮಾಡೀನಿ, ಹೋಗಿ ನೋಡ್ರಿ. ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತಾರ. ಸೊ ನೀವು ಯಾವುದೇ ಒಂದು ಎಕ್ಸಸೈಸ್ ಮಾಡಲಾರ್ದೇ, ಯಾವುದೇ ಒಂದು ಡಯಟ್ ಮಾಡಲಾರ್ದೇ ನಿಮ್ಮ ಹೊಟ್ಟೆ ಬೊಜ್ಜನ್ನು, ನಿಮ್ಮ ಹೊಟ್ಟೆ ಭಾಗನ ಇಂಚುಗಟ್ಟಲೆ ನೀವು ಕಡಿಮೆ ಮಾಡ್ಕೋಬೋದು ಅಂತ ನನ್ನ ಚಾನಲ್ ಒಳಗೆ ವಿಡಿಯೋಸ್ನ ಶೇರ್ ಮಾಡೀನಿ, ಹೋಗಿ ನೋಡ್ರಿ. ಆಮೇಲೆ ಹೇರ್ ಪ್ಯಾಕ್ ಸಖತ್ತಾಗಿರುವಂಥ ಒಳ್ಳೆ ವಿಡಿಯೋಸ್ ಇದ್ದಾವೆ. ಖರೇನೆ ಇಷ್ಟೊಂದು ಸೂಪರ್ ಆಗಿರುತ್ತೆ. ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಯಾವ ದುಡ್ಡು ಕೊಡೋ ಅವಶ್ಯಕತೆ ₹0 ಖರ್ಚೊಳಗೆ ನಿಮ್ಮ ಒಂದು ಎಲ್ಲನೂ ಮೇಂಟೈನ್ ಮಾಡ್ಬೋದು, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು. ಯಾಕಂದರೆ ಈಗ ಕೋಟಿ ಕೊಟ್ಟರು ಆರೋಗ್ಯ ಸಿಗಂಗಿಲ್ಲ ರೀ. ಸೊ ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಕಾಳನ್ನು 2 ರಿಂದ 2.5-3 ಸ್ಪೂನ್ ಸಣ್ಣ ಸ್ಪೂನಿಂದ ಹಾಕ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಬೆಲ್ಲ ತೊಗೊಳ್ತೀವಿ. ನಾವಿಲ್ಲಿ ಸಕ್ಕರೆ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಇದನ್ನು ಶುಗರ್ ಇದ್ದವರು ಸಹಿತ ಇದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ ಇಷ್ಟೊಂದು ಬ್ರೈಟನ್ ಅಪ್ ಆಗೋದ್ರೆ ಖರೇನೆ ಯಾವ ಒಂದು ನೀವು
ಫೌಂಡೇಶನ್ ಆಗಲಿ ಏನೋ ಒಂದು ಹಚ್ಕೊಳ್ಳೋದಾಗಲಿ ಹೆವಿ ಮೇಕಪ್ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇದನ್ನು ಯೂಸ್ ಮಾಡಿರಿ. ರಿಸಲ್ಟ್ ನಾವು ನಿಮಗೆ ಕೋಡ್ ಅಂತ ಹೇಳಂಗಿಲ್ಲ, ನೀವೇ ಬಂದು ಫೀಡ್ಬ್ಯಾಕ್ ಕೊಡ್ತೀರಿ. ನಾ ಇಲ್ಲಿ ಒಂದು 3 ಇಂದ 4 ಸ್ಪೂನ್ ಒಂದು ಅರ್ಧ ಬಟ್ಲ ತೊಗೊಂಡೇನ್ರಿ ಬೆಲ್ಲ. ಸೊ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಇದನ್ನು ಶುಗರ್ ಇದ್ದರೂ ಸಹಿತ ನೀವು ಇದನ್ನು ಯೂಸ್ ಮಾಡ್ಬೋದು, ಯಾಕಂದ್ರೆ ನಾವು ಇದ್ರೊಳಗೆ ಬೆಲ್ಲ ಹಾಕಿವಿ. ಸೊ ಹಾಗಾಗಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಶುಂಠಿ ತೊಗೊಂಡೀನಿ. ಶುಂಠಿನೂ ಅಷ್ಟೇ ನಮ್ಮ ಹೇರನ್ನು, ನಮ್ಮ ಕೂದಲನ್ನು, ಉದುರೋದನ್ನು ಜಲ್ದಿನ ಕಡಿಮೆ ಮಾಡುತ್ತೆ. ಆಮೇಲೆ ನಮ್ಮ ಒಂದು ಡೈಜೆಷನ್ಗೆ ಬಹಳ ಒಳ್ಳೆಯದಿದು, ಅಂದರೆ ಜೀರ್ಣಶಕ್ತಿಗೆ ಬಹಳ ಒಳ್ಳೆಯದು. ಸೊ ಇದನ್ನು ಸಹಿತ ನಾನು ಇಲ್ಲಿ 1-2 ರಿಂದ 3 ಇಂಚ್ ಶುಂಠಿ ತೊಗೊಂಡೀನಿ. ಸೊ ಅದನ್ನು ಸಹಿತ ಇದ್ರಾಗ ಸಿಪ್ಪಿ ತೆಗೆದು ಸ್ವಚ್ಛಗೆ ತೊಳ್ಕೊಂಡ್ರಿ ಒಂದ್ಸರಿ ತೊಳ್ಕೊಂಡು ಇದನ್ನು ಸಹಿತ ಇಲ್ಲಿ ಹಾಕ್ಲಿಕ್ಕತ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ 1 ರಿಂದ 1.5 ಗ್ಲಾಸ್ ನೀರು ಹಾಕ್ಕೊಂಡೀನಿ. ನಿಮ್ಮ ಮಿಕ್ಸಿ ಜಾರ್ ದೊಡ್ಡದಿದ್ರೆ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಕೂಡ ಇಲ್ಲಿ ಮಾಡಬಹುದು. ಸೊ ಸಖತ್ತಾಗಿರುತ್ತೆ. ನಿಮಗೆ ಎಷ್ಟು ಹೇಳಿದ್ರೆ ನಿಜವಾಗ್ಲೂ ನನಗಂತೂ ಕಡಿಮೆನ ರೀ, ಯಾಕಂದರೆ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತು. ಇದನ್ನು ಕುಡಿತಾ ಬರ್ರಿ ನೀವು, ನಿಮ್ಮ ಸ್ಕಿನ್ ಇಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಜಸ್ಟ್ 3 ಡೇಸ್ ಯೂಸ್ ಮಾಡಿರಿ ಸಾಕು. ಕಂಟಿನ್ಯೂ ಮಾಡ್ತೀನಿ, ನಿಮ್ಮ ಲೈಫ್ ಲಾಂಗ್ ಬಿಡಂಗಿಲ್ಲ ಇದನ್ನು. ಅಷ್ಟೊಂದು ಒಳ್ಳೆ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ಲುತ್ತೆ. ನಿಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಆಗ್ತಾ ಬರುತ್ತೆ. ನಿಮ್ಮ ಕೂದಲು ಬಿಳಿ ಆಗಿದ್ದರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಶಕ್ತಿ ಅದ ರೀ ಈ ಆಮ್ಲಾಕ್ಕೆ. ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೂಪರ್ ಪವರ್ ಒಂದು ಫುಡ್ ಅಂತ ಹೇಳ್ಬೋದು. ನಮ್ಮ ಕೂದಲಿಗಾಗಲಿ, ನಮ್ಮ ಸ್ಕಿನ್ಗಾಗಲಿ, ನಮ್ಮ ಒಂದು ದೇಹಕ್ಕಾಗಲಿ, ಅಂದರೆ ನಮ್ಮ ಹೆಲ್ತ್ಗಾಗಲಿ ಅಂತ ಹೇಳಿರ್ತೀನಿ. ಸೊ ಸಖತ್ತಾಗಿರುತ್ತೆ. ನಿಮ್ಮ ಕೂದಲು ಹೊಳಪು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಜಸ್ಟ್ ನೀವು ಕುಡೀರಿ, ನಿಜವಾಗ್ಲೂ ವಂಡರ್ಫುಲ್ ಅಮೇಝಿಂಗ್ ರಿಸಲ್ಟ್. ಇಷ್ಟೊಂದು ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಕೇಳ್ತಾರೆ ನಿಮ್ಮನ್ನೆಲ್ಲರೂ ಪಾರ್ಲರಿಗೆ ಹೋಗಿ ಬಂದಿರೇನು ಅಂತೇಳಿ. ಆಮೇಲೆ ನಿಮ್ಮ ಸ್ಕಿನ್ನೂ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ, ಕಲರ್ ಬರ್ತೀರಿ ನೀವು. ಜಸ್ಟ್ ಇದನ್ನು ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂತಂದ್ರೆ ಯಾವ ಮೆಡಿಸಿನು ಬೇಡ, ಯಾವ ಪಾರ್ಲರು ಬೇಡ, ಏನು ಬೇಡ್ರಿ, ಯಾವ ಹೇರ್ ಡೈ ಹಾಕೋದು ಬೇಡ, ಏನು ಬೇಡ. ಸೊ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಡೆಟಾಕ್ಸ್ ಅಂತ ಹೇಳ್ಬೋದು. ಇದನ್ನು ಬೆಳಗ್ಗೆ ಎದ್ದು ಸಹಿತ ನೀವು ಇದನ್ನು ಯೂಸ್ ಮಾಡಬಹುದು. ಸೊ ಇದನ್ನು ಇಲ್ಲಿ ಮಿಕ್ಸಿ ಹಾಕ್ಕೊಂಡು ಬಂದಿದ್ನೆಲ್ಲ ಚಲೋ ತೆಂಗೆ ಅದನ್ನು ಒಂದು ದೊಡ್ಡದು ಸೋಸೋದು ತೊಗೊಂಡೆ ನಾನು ಸೋಸ್ಲಿಕ್ಕತ್ತೀನಿ. ನೀವು ಬೇಕಂದ್ರೆ ಬಟ್ಟೆಯನ್ನು ಸಹಿತ ಯೂಸ್ ಮಾಡ್ಬೋದು. ಇಷ್ಟು ಕುಂಡ ಏನು ಮಾಡುತ್ತಿದೆ ಅಂತ ಯೋಚನೆ ಮಾಡ್ಲಿಕ್ಕತ್ತೀರಿ. ಸೊ ಮುಂದೆ ನೋಡ್ಕೊತ ಹೋಗ್ರಿ, ಸ್ಕಿಪ್ ಮಾಡಿದಾಗ ನೀವು ಸೂಪರ್ ಆಗಿರುತ್ತೆ. ಯಾಕಂದರೆ ಈಗ ಎಲ್ಲರಿಗೂ ಇದನ್ನು ಮಾಡ್ಕೊತ ಕುಂದಿರ್ಲಿಕ್ಕೆ ಡೈಲಿ ಆಗೋದಿಲ್ಲ ರೀ. ಸೊ ಹಾಗಾಗಿ ನಾನು ಇದನ್ನು ಯಾವ ಥರ ಸ್ಟೋರ್ ಮಾಡ್ಬೇಕು, ಹೆಂಗೆ ಸ್ಟೋರ್ ಮಾಡ್ಬೇಕು, ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳಿಕತ್ತೀನಿ. ಸೊ ನಾನು ಇಲ್ಲಿ ಬರಫ್ ಜಮಾ ಮಾಡ್ತೀವಲ್ರಿ ಕ್ಯೂಬ್ಸನ್ನು, ಅದನ್ನು ತೊಗೊಂಡಿನಿ. ಅದರೊಳಗೆ ಇನ್ನೆಲ್ಲನೂ ನಾನು ಹಾಕ್ಲಿಕ್ಕತ್ತೀನಿ. ಸೊ ಇದನ್ನು ಹಾಕ್ಕೊಂಡು ಚಲೋತ್ನಾಗ ಒಂದು 24 hours ಅಥವಾ 1 hour ಅಥವಾ 2 hour ಇಟ್ರೂ ನೀವು ಫ್ರೀಝರ್ ಒಳಗೆ ಇಡ್ರಿ, ಜಲ್ದಿನೇ ಇದು ಫ್ರೀಸ್ ಆಗುತ್ತೆ. ಸೊ ಇದನ್ನು ನೋಡ್ಬೋದು ನೀವು ಎಷ್ಟು ಜಲ್ದಿ ನಾನು ಫ್ರೀಸ್ ಮಾಡ್ಕೊಂಡು ಬಂದೀನಿ. ಇದನ್ನು ಬೆಳಗ್ಗೆ ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಸಹಿತ ನೀವು ತೊಗೊಳ್ಬೋದು. ಇಲ್ಲಪ್ಪ ಅಂದರೆ ನಾಷ್ಟ ಆದಮೇಲೆ ಮಿಡ್ ಮಾರ್ನಿಂಗ್ ಅಂತ ಹೇಳ್ತಲ್ಲ 11 ರಿಂದ 12 ಗಂಟೆ, ನೀವು 9 ಗಂಟೆ 9:30ಗೆ ನೀವು ನಾಷ್ಟ ಮಾಡಿದರೆ ಇದನ್ನು 11 ರಿಂದ 12 ಗಂಟೆ ಒಳಗೆ ಇದನ್ನು ಒಂದು ಗ್ಲಾಸ್ ಒಳಗೆ ಒಂದು ಕ್ಯೂಬ್ಸ್ ಹಾಕೋರಿ ಅಥವಾ 2 ಹಾಕೋರಿ. ಆಮೇಲೆ ಇದಕ್ಕೆ ನಾನು ನೀರು ಹಾಕ್ಕೊಂಡೀನಿ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡೀನಿ. ನೀವು ಸಾಲ್ಟ್ ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಇದನ್ನು ನೀವು ಈ ಥರ ಯೂಸ್ ಮಾಡಿರಿ ಡೈಲಿ, ಯಾಕಂದರೆ ಡೈಲಿ ಮಾಡೋದು ಕುಂದ್ರಕ್ಕಾಗಂಗಿಲ್ಲ. ಸೊ ಈ ಥರ ನೀವು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಉಳಿದಿರೋದನ್ನು ನೀವು ಒಂದು ಬಾಟಲ್ ಒಳಗೆ, ಕಾಜಿನ ಬಾಟಲ್ ಒಳಗೆ ಹಾಕ್ಕೊಂಡು ನೀವು ಅದನ್ನು ಫ್ರಿಜ್ಜರ್ ಒಳಗೆ ಇಟ್ಕೋರಿ. ನೀವು ಖಾಲಿ ಈ ಕ್ಯೂಬ್ಸ್ ಎಲ್ಲ ಖಾಲಿ ಆದಾಗ ಅದನ್ನು ನೀವು ಹಾಕ್ಕೊಂಡು ಈ ಥರ ನೀವು ಯೂಸ್ ಮಾಡ್ಬೋದು. ಸೊ ಇದ್ರೊಳಗೆ ನಾನು ಆ್ಯಡ್ ಮಾಡ್ತಿದ್ದೆ, ಅದನ್ನು ಬಾಟಲ್ ಒಳಗೆ ಹಾಕಿದ್ದೆ. ಇದು ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಆ್ಯಡ್ ಮಾಡಿಲ್ಲರಿ. ಬೇಕಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ತೋರಿಸ್ತೀನಿ, ನೀವು ಬೇಕಪ್ಪ ಅಂತಂತಂದ್ರೆ. ಸೊ ಅಷ್ಟೊಂದು ವಂಡರ್ಫುಲ್, ಒಂದು ಅಮೇಝಿಂಗ್ ಅಂತ ಹೇಳ್ಬೋದು ರೀ. ಇದನ್ನು ಸಖತ್ತಾಗಿರುತ್ತೆ, ಯೂಸ್ ಮಾಡಲೇಬೇಕು. ಸೊ ಡೈಲಿ ಕುಡೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್.